ಹಾಯ್ ಹಲೋ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಭಾಳ ದಿವಸ ಆದಮೇಲೆ ವ್ಲಾಗ್ ಮಾಡೋ ಅಂತೇನೆ. ಈಗ ಕಾಲೇಜ್ ಮುಗಿಸ್ಕೊಂಬಂದೆ. ಈಗ ತರ್ಕೊಂಡು ಎಲ್ಲ ಹುಡುಗರು ಆಟ ಆಡೋಕೆ ಅಲ್ಲಿ ಬಂದು ನಿಂತಾರೆ. ನಾನು ನಮ್ಮ ಚಿಕ್ಕಮ್ಮರ ಮನೆಗೆ ಬಂದಿದ್ದೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡೋಕ್ಕಂತ. ಅದು ಹುಡುಗರು ಬಂದು ನಿಂತಾರೆ, ಹೋಗಿ ಆಟ ಆಡಿ ವಾಪಸ್ ಮತ್ತೆ ಇಲ್ಲೇ ಬರ್ತೀನಿ ಗೈಸ್. ಯಾಕಂದ್ರೆ ನಾನು ಊರಿಗೆ ಹೋಗಲ್ಲ ಇವತ್ತು. ಸೊ ನಿಮ್ಗೆ ಆಮೇಲೆ ಸಿಗ್ತೀನಿ ಗೈಸ್. ಅಂದ್ರೆ ಅಲ್ಲಿ ಟರ್ಫ್ ಆಟ ಆಡೋದಾದ್ರೆ ಸೊ ವೇಟ್ ಮಾಡಿರಿ ಗೈಸ್. ನಾನು ಅದು ರೀಚ್ ಆದ್ಮೇಲೆ ಬ್ಲಾಗ್ ಮಾಡ್ತೀನಿ ಗೈಸ್. ನೋಡ್ರಿ ಇಲ್ಲಿ ಆಟ ಸ್ಟಾರ್ಟ್ ಆಗೈತಿ ನೋಡ್ರಿ. ಈಗ ಇವ ಔಟ್ ಅದ, ಯಾರು ತೋದ್ರಿಗೆ ಬ್ಯಾಟಿಂಗ್ ಗೊತ್ತಿಲ್ಲ. ಆದರೆ ಇವ್ರದ್ದು ಸಾರಿ ನಮ್ದು ಬ್ಯಾಟಿಂಗ್ ಐತಿ. ಈಗ ಇಲ್ಲಿ ನೋಡ್ರಿ ಇವ ಕಾಲೇಜ್ ಟಾಪರ್, ವಿಕೆಟ್ ಕೀಪರ್ ಆಗ್ಯಾನ. ಇಲ್ಲಿ ಈಗ ಇವ ಔಟ್ ಅದ ನೋಡ್ರಿ. ಆಡೋದಾರ ಹುಡುಗರು ಹಂಗೆ ಬಿಡ್ತಾವ ನೋಡ್ರಿ ಶಾರ್ಟ್. ಈ ಬಿಸಲಾಗಿದ್ ನಾಡ ಅಂದೆ ನೋಡ್ರಿ ಗಾಯ್ಸ್. ಶಾರ್ಟ್ ವೈಡ್ ಐತ್ಲಿ. ಅದ ವೈಡ್ ಯಾಕೆ ಹೊಡಿತಿ? ಶಾರ್ಟ್ ಗೈಸ್. ನಮ್ಮ ಅಂಪೈರ್ ನೋಡ್ರಿ ಇಲ್ಲಿ ಹೆಂಗ್ ಕುಂತಾರ ನೋಡಿ. ನಮ್ಮ ಅಂಪೈರ್ ನೋಡ್ರಿ ಗೈಸ್. ನಮ್ಮ ಅಂಪೈರ್ ಔಟ್ 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 ಗೈಸ್. ಈಗ ಔಟ್ ಆದ ನೋಡ್ರಿ. ಸಂಧ್ಯಾ ಹೋಗ್ ಕುಡ್ದು ಬಂದ ನೋಡ್ರಿ. ಔಟ್ ಆಗ್ಯಾನ ನನ್ನ ಮಗ. ಡ್ಯಾನ್ಸೆಲ್ ಬ್ಯಾಟಿಂಗ್ ಗೈಸ್ ವರ್ಸಸ್ ಗರ್ಲ್ ಬೌಲಿಂಗ್. ಔಟ್. ಸಿಕ್ಸ್ ಡ್ಯಾನ್ಸೆಲ್. ಇಲ್ಲಿ ಅವ್ರು ಆದಾಗ ಒಂದಿಟ್ಟು ಆಡಕ್ ಬರಲ್ಲ. ಅಭಿ ಲೆಗ್ ಸ್ಪಿನ್. ಗೈಸ್ ಸರ್ ದೊಡ್ಲಿ ಸುಮ್ಮಿರ್ಲಿ. ನಿನಗೂ ಆಡಕ್ ಬರಲ್ಲ. ಶಾರ್ಟ್ ಫೋರ್. ಬ್ಯಾಟ್ ಎತ್ಲಿ ಕೈ ಮಾಡ 2-6. ಅವ್ರ ತಮ್ಮ ಬೆಸ್ಟ್ ಫೀಲ್ಡರ್. ಕಾಲಿಲಿ ಒದ್ದನೆಲ್ಲ ಬಾಲ್ ಗೈಸ್. ತೋರ್ಸೋ ಮಕ್ಕ ಏನ್ಲಿ ಹೆಸರು? ಮರ್ವಿನ್. JR11 ನಿಯಮರ್ ಫ್ಯಾನ್. ಇಷ್ಟ ಮಟ್ಟ ಕ್ರಿಕೆಟ್ ಆಡಿದ್ವಿ ಗೈಸ್. ಈಗ ಫುಟ್ಬಾಲ್ ಆಡತ್ತಾರೆ ಹುಡುಗರು. ಅದಕ್ಕೆ ಹಾಕೊಂಡು ಅಂದ್ರೆ ನಮ್ದು ಮುಗೀತ, ನಾವು ಸೋತೀವಿ. ಈಗ ನೆಕ್ಸ್ಟ್ 3 ಟೀಮ್ ಅದಾವೆ. ಅದರೊಳಗೆ 2ನೇ ಟೀಮ್ 3ನೇ ಟೀಮ್ ಮಾಡೋದೈತಿ. ನಮ್ದು 1ನೇ ಟೀಮ್ ಸೋತ. ನೋಡ್ರಿ ಫುಟ್ಬಾಲ್ ಆಡತ್ತಾರೆ ಎಲ್ಲ ಅಕ್ಷಯ ಅಂತ ನೋಡ್ರಿ. ಸೊ ಹೊರ್ಕೊಂತೀವಿ ಗೈಸ್. ಸೊ ಗೈಸ್ ಎಲ್ಲ ಆಟ ಮುಗಿಸಿ ಬಂದಮೇಲೆ ನಾ ಸಿದ್ಧ ಬಂದು ಬೆಡ್ ಮೇಲೆ ಬಂದು ಮುಕ್ಕೊಂಬಿಟ್ಟಿದ್ದೆ. ನಂಗೆ ಎಚ್ಚರ ಆಗಿರಲ್ಲ. ಸೊ ಈಗ ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಂತೀನಿ. ಸೊ ಕಂಟಿನ್ಯೂ ಮಾಡೋಕ್ಕೂ ಏನಿಲ್ಲ ವ್ಲಾಗ್. ಈಗ ನೆಕ್ಸ್ಟ್ ಏನು ಮಾಡೋಕ್ಕೂ ಅಂದ್ರೆ ಏನೂ ಇಲ್ಲ. ಸೊ ಈಗ ಕಾರ್ನ ನಿನ್ನೆ ಗ್ಯಾರೇಜ್ ಕೊಟ್ಟಿದ್ವಿ. ಸೊ ಈಗ
ನಮ್ಮ ಪಪ್ಪ ಹೋಗ್ಯಾರ ಗಾಡಿ ತೊಗೊಂಬರಕ್ಕೆ. ಈಗ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡ್ದು ಮತ್ತು ಮನೆಗೆ ಹೋಗ್ತೀನಿ ಗೈಸ್. ಸೊ ಗೈಸ್ ನೋಡ್ರಿ ಇಲ್ಲಿ ಈಗ ಚಹಾ ರೆಡಿ ಆಗೋದೈತಿ. ಇನ್ನು ನೆಟ್ಗೆ ಕುದ್ದೀನಿಲ್ಲ, ಈಗ ಸ್ಟಾರ್ಟ್ ಮಾಡೀನಿ ಚಹಾ ಮಾಡೋಕ್ಕೆ. ಸೊ ಈಗ ಅದು ಚಹಾ ಆದಮೇಲೆ ಚಹಾ ಕುಡ್ದು ಏನೋ ಒಂದು ಫಂಕ್ಷನ್ ಐತಂತೆ. ಸೊ ಫಂಕ್ಷನ್ಗೆ ಹೋಗಿ ಅಲ್ಲಿಂದ ಸೀದಾ ನಮ್ಮ ಊರಿಗೆ ಹೋಗ್ತೀನಿ ಗೈಸ್. ನೋಡ್ರಿ ನಂಗೆ ಊಟ ಆಗ್ತೈತಿ, ಬಿಡ್ಬೇಡ. ಗಾಯ್ಸ್ ಬಿದ್ದ ಬಿಡುತ್ತೆ ಗಾಯ್ಸ್. ನೋಡ್ರಿ ಗಾಯ್ಸ್ ಇಲ್ಲಿ ಬ್ಲಾಗ್ ಮಾಡ್ಕೊಂಡು ಚಾನಲ್ ಉಕ್ಕಿಸ್ಬಿಟ್ಟೆ. ಇನ್ನೂ ಕುದ್ದಿಲ್ಲ ಅದು, ಈಗ ಇನ್ನೊಮ್ಮೆ ಕುದಿಸ್ತೀನಿ. ಅದ್ರಾಗ ಅಷ್ಟೇ ಮತ್ತೇನು ಮಾಡಲ್ಲ. ಸುಡ್ಬೇಡ, ಸುಡ್ತೈತಿ. ಒಂದು ಚಮಚೆ ತೊಗೊಂಡು ತಿರುಗಾಡ್ಕೊಂಡು ಕುಂದಿರ್ತಾನೆ ಗೈಸಿಗೆ. ಮತ್ತೇನು ಮಾಡ್ದೆ ಗೈಸ್. ಸೊ ಗೈಸ್ ಚಹಾ ಮಾಡಾಕತ್ತೇನೆ ಗೈಸ್. ಇನ್ನು ಚಹಾ ರೆಡಿ ಆಗತೈತಿ, ಅಂದ್ರೆ ಕುದಿಯಾಗತೈತಿ. ಸೊ ಇದು ಕುದ್ಮೇಲೆ ಫಂಕ್ಷನ್ಗೆ ಹೋಗ್ಬೇಕು ಹೇಳಿದ್ನಲ್ಲ ಆಗ. ಸೊ ಫಂಕ್ಷನಿಗೆ ರೆಡಿಯಾಗಿ ಫಂಕ್ಷನ್ಗೆ ಹೋಗ್ತೇನೆ ಗೈಸ್. ಫಂಕ್ಷನ್ದಾಗ ವ್ಲಾಗ್ ಮಾಡೋದೇನು ಅಂತೇಳಿ ಮನೆ ಓಪನಿಂಗ್ ಹೊಂಟಾಗ. ಸೊ ಉಪಯೋಗ ಇಲ್ಲ ವ್ಲಾಗ್ ಮಾಡಿ, ಯಾವ್ದಾರು ಮದುವೆ ಫಂಕ್ಷನ್ ಅದು ಇದ್ದಿದ್ರೆ ಚಲೋ ಆಕೈತೆ. ಸೊ ಚಿಕನ್ ಊಟ ತಿಂದ ವಾಪಸ್ ಮನೆಗೆ ಹೋಗ್ತೀವಿ ಗೈಸ್. ನೆಕ್ಸ್ಟ್ ಏನಾದ್ರು ವ್ಲಾಗ್ ಮಾಡೋದಿದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಇದು ಹಿಂಗೆ ಆಫ್ ಮಾಡಿಬಿಡ್ತೀನಿ. ನೋಡ್ರಿ ಗೈಸ್ ಎಷ್ಟು ಚಂದ ಆಫ್ ಆಯ್ತು. ಸೊ ಗಾಯ್ಸ್ ಫಂಕ್ಷನ್ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದೀವಿ. ಸೊ ನೋಡ್ರಿ ಇಲ್ಲಿ ಕ್ಲೈಮೇಟ್ ಎಷ್ಟು ಇದು ಚೇಂಜ್ ಆಗೈತಿ. ಪೂರಾ ಗುಡುಗು ಸಿಡ್ಲು ಬೀಳಾದವು ಇಲ್ಲಿ, ಅಂದ್ರೆ ಗುಡುಗ್ಸಾದದ್ದು ಅಷ್ಟೇ, ಇನ್ನೂ ಮಳೆ ಬಂದಿಲ್ಲ. ಈಗ ಹಿಂಗೆ ಬಂದು ಬ್ಲಾಗ್ ಮಾಡಾಕಿದೆ. ಸೊ ಗಾಯ್ಸ್ ಇವತ್ತಿಗೆ ಈ ಬ್ಲಾಗ್ ಇಲ್ಲೇ ಎಂಡ್ ಆಕೈತಿ. ನಿಮ್ಗೆ ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ. ಸೊ ಅಲ್ಲಿ ಮಟ ಬಾಯ್ ಬಾಯ್ ಗಾಯ್ಸ್, ಟೇಕ್ ಕೇರ್.